ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ. ಸೊ ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ಹಾಕಬೇಕು, ಓಕೆನಾ? ಬ್ರೈಟ್ ಅವ್ನ ಕಲರ್ ಇದಾನಂತೆ, ನನ್ನ ಕಲರ್ ಇಲ್ವಂತೆ. ನೀನು ಕಲರ್ ಇದೆಯಾ? ಆದ್ರೆ ಅಷ್ಟೊಂದಿಲ್ಲ. ಆಯ್ತು, ವಾಶ್ ಮಾಡ್ತೀನಿ. ಸೊ ಚಿಕನ್ ತಗೊಂಡು ಬಂದಿದೆ. ಏನು ಮಾಡೋಣ ಅಂತಂದರೆ ಚಿಕನ್ ಫ್ರೈ ಮಾಡಿ ಮತ್ತು ಗೀ ರೈಸ್, ಕಾಯಿ ಹಾಲು ಹಾಕ್ಬಿಟ್ಟು ಗೀ ರೈಸ್ ಥರ. ಗೀ ರೈಸ್ ಥರ ಅಂದರೆ ಗೀ ರೈಸ್ ಅಲ್ಲ, ತೆಂಗಿನಕಾಯಿ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬಂದ್ಬಿಟ್ಟು ಚಿಕನ್ ವಾಶ್ ಮಾಡ್ತಾ ಇದೆ ನೋಡಿ. ನಿನ್ನೆ ಗ್ರೇಪ್ಸ್ ತಂದಿದ್ದು, ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಬೇಕಾದಾಗ ಹೋಗ್ತಾ ಬರ್ತಾ ತಿನ್ನೋದು. ಹಾಗೆ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ರೆ ಪಟ್ಟ ಪಟ್ಟ ಅಂತ ಮಾಡ್ಬೋದು ಅಂತ. ಬೋರ್ ಹೊಡಿತಾ ಇದೆ ಯಾಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತು. ಸೊ ಒಂದು ಕಡೆ ಚಿಕನ್ ಫ್ರೈ, ಒಂದು ಕಡೆ ತೆಂಗಿನಕಾಯಿ ರೈಸ್, ಎರಡೂ ಮಾಡಿಬಿಡ್ತೀನಿ. ಸೊ ಫಸ್ಟಿಗೆ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಇವಾಗ ಈರುಳ್ಳಿ ಎಲ್ಲ ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಹಾಗೆ ಇಲ್ಲಿ ಆಲೂಗಡ್ಡೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹೇಗೆ ಮಾಡೋದು ಏನು ಎತ್ತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎತ್ತ ಅಂದರೆ ಹೆಂಗೆ ಮಾಡೋದು ಅಂತ. ಸೊ ಮಧ್ಯಾಹ್ನದ ಅಡುಗೆನ ಶುರು ಮಾಡಿದ್ದೀನಿ. ಇವತ್ತು ನಾನು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ರೈಸ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ತೆಂಗಿನಕಾಯಿ ಅನ್ನ ಅಂತ ಅಂದರೂ ಕರಿಬೋದು. ಆದರೆ ನಾನು ತೆಂಗಿನಕಾಯಿನ ಏನೂ ಬಳಸ್ತಾ ಇಲ್ಲ, ಜಸ್ಟ್ ಅದರಿಂದ ಹಾಲು ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಮಾತ್ರ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನನ್ನ ಹತ್ರ ಇರುವಂಥ ಬಿರಿಯಾನಿ ಮಸಾಲ ಏನಿದೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಕಲುವ, ಬಿರಿಯಾನಿ ಎಲೆ ಎಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಈರುಳ್ಳಿನೆಲ್ಲ ಉದ್ದುದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಸೊ ಜಸ್ಟ್ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟೇ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಲು ಇಷ್ಟಿದ್ರೆ ಸಾಕು. ಈಗ ನಾನು ಡ್ರೈ ಸ್ಪೈಸಸ್ ಏನಿದೆ ನೋಡಿ ಅದನ್ನೆಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊಂಡಿದ್ದೇನೆ. ಸೊ ಇದು ಒಂದು ಸ್ವಲ್ಪ ಬಾಡ್ದಂಗೆ ನಾನು ಇದಕ್ಕೆ ಕಲ್ಲುವನ್ನ ಸೇರಿಸ್ದೆ. ಸೊ ಕಲ್ಲುವ ನಾನು ಬೇರೆ ಕಡೆ ಇಟ್ಟಿರೋದ್ರಿಂದ ಒಂದೇ ಸರಿ ಹಾಕೋದಕ್ಕಾಗೋದಿಲ್ಲ. ಸೊ ಹಾಗೆ ಲೇಟ್ ಆಗುತ್ತೆ. ಈ ಕಡೆ ನಾನು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ನೋಡಿ ಉದ್ದುದಕ್ಕೆ, ಆ ಥರ ಇದರಲ್ಲಿ 3 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಫ್ಲೇವರ್ ಎನ್ಹಾನ್ಸ್ ಮಾಡೋದು ಈರುಳ್ಳಿನೇ. ಸೊ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಉದ್ದುದಕ್ಕೆ ನಾನು ಚಾಪ್ ಮಾಡ್ಕೊಂಡಿದ್ದೆ ನೋಡಿ, ಅದು ಫ್ರೈ ಆಗ್ತಾ ಲೇಯರಾಗಿ ಬಿಟ್ಕೊಂಡು ಬರುತ್ತೆ. ಹಾಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಸೊ ಇವಾಗ ಬೆಳ್ಳುಳ್ಳಿ ರೇಟ್ ಕಮ್ಮಿ ಆಗಿದೆ. ಸೊ ನಾನು ಇವತ್ತು ತೊಗೊಂಡು ಬಂದೆ 260 rupees kg. ನಾನು ಒಂದು 1/4 kgನ ತೊಗೊಂಡು ಬಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ 1 ಸ್ಪೂನಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿ ಕಮ್ಮಿ ಇರಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ಅಕ್ಕಿನ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ. ಸೊ ಈಗ ಅಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಒಂದು ಸಣ್ಣ ಲೋಟದಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಅದರ ಪ್ರಕಾರ ನೀವು ಅಕ್ಕಿ ಹಾಕ್ಕೊಳ್ಳಿ. ಸೊ ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿದೆ ನೋಡಿ, ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ.
ಈಗ ನಾನು ಇದಕ್ಕೆ ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ, ಬಟ್ ಅದು ಸಾಕಾಗಲ್ಲ, ಇನ್ನೊಂದಷ್ಟು ನೀರು ಕೂಡ ಆ್ಯಡ್ ಮಾಡಿದೆ. ಒಂದು ಕಾಯಲ್ಲಿ ಇನ್ನು ಎಷ್ಟು ಹಾಲು ಬರುತ್ತೆ ಅಲ್ವಾ. ನೀವು ಬೇಕಾದರೆ ಅಂಗಡಿಯಲ್ಲಿ ಕೂಡ ಕಾಯಿ ಹಾಲು ಸಿಗುತ್ತೆ, ಕಾಯಿ ಹಾಲಿನ ಪುಡಿ ಕೂಡ ಸಿಗುತ್ತೆ. ಸೊ ನಿಮ್ಗೆ ಬೇಕಂದರೆ ನೀವು ತೊಗೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಸೊ ನಿಮಗೆ ಕಾಯಿ ಹಾಲು ತೆಗೆದಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಆ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಈ ಹಾಲು ಹಾಕಿದೆ ಏನು ಹೊಡೆಯುತ್ತೆ ನೋಡಿ, ಅದೇ ರುಚಿ ಕೊಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಈಗ ಉಪ್ಪೆಲ್ಲ ಹಾಕಿದ ಮೇಲೆ ನಾನೀಗ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಉಪ್ಪು ಕರೆಕ್ಟಾಗಿ ಹಾಕಬೇಕು. ಸೊ ಅವಾಗ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿನೂ ಹಾಕೋಕ್ಕೆ ಹೋಗ್ಬೇಡಿ, ಕಮ್ಮಿನೂ ಹಾಕೋಕ್ಕೆ ಹೋಗ್ಬೇಡಿ. ಸೊ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ಇದಕ್ಕೆ ಫೈನಲ್ ಟಚ್ ಅಂದ್ಬಿಟ್ಟು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನೀವು ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಪೆಪ್ಪರ್ ಪೌಡ್ರನ್ನೇ ಹಾಕ್ಕೊಳ್ಳಿ. ಸೊ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನು ಒಂಚೂರು ಇನ್ನು ಗರಂ ಮಸಾಲ ಕೂಡ ಹಾಕೋತೀನಿ ಆಚೆಯವ್ರದ್ದು. ಸೊ ಚೆನ್ನಾಗಿರುತ್ತೆ ಆಚೆಯವ್ರದ್ದು. ಸೊ MTR ಚೆನ್ನಾಗಿರುತ್ತೆ. ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಮಕ್ಕಳೆಲ್ಲ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ ನೋಡಿ ಅವ್ರಿಗೆ ಮಾಡಿಕೊಡಿ, ಕಳೆದೋಗ್ತಾರೆ ತಿಂದ್ಬಿಟ್ಟು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ಕೂಡ ನೀರು ಹಾಕಬೇಕು ಅಂದ್ಬಿಟ್ಟು ಇನ್ನೊಂದು ಚೂರು ನೀರು ಹಾಕಿದೆ. ಯಾಕಂದರೆ ನನಗೆ ತುಂಬ ಬಿಡಿ ಬಿಡಿ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ, ಒಂಚೂರು ಮೆತ್ತಗಿದ್ದರೆ ನನಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಆಗಿದೆ, ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ನೀವು ಯಾವ ರೀತಿ ವಿಸಲ್ ಹಾಕ್ಸ್ತೀರಾ ನೋಡಿ ಆ ರೀತಿ ಹಾಕಿಸಿ. ನಾನು 2 ವಿಸಲ್ ಹಾಕ್ಸ್ತೀನಿ. ಸೊ ನಾನು 2 ವಿಸಲ್ ಆದಮೇಲೆ ಆಫ್ ಮಾಡ್ತೀನಿ. ಈ ಕಡೆ ಚಿಕನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕಿದ್ದೀನಿ. ಯೂಶ್ವಲಿ ನಾನು ಚಿಕನ್ ವಾಶ್ ಮಾಡೋದಿಲ್ಲ, ನಮ್ಮ ಅಕ್ಕ ಮಾಡೋಳು. ಸೊ ಇವತ್ತು ಅವಳು ಹೊರಗಡೆ ಇದ್ಲು ಅಂದ್ಬಿಟ್ಟು ನಮ್ಮ ಯಶ್ ಹತ್ರನೇ ವಾಶ್ ಮಾಡಿಸ್ದೆ ಚಿಕನ್ನೆಲ್ಲ. ಅವ್ನು ಚೆನ್ನಾಗಿ ಮಾಡ್ತಾನೆ, ಒಂದು 4-5 ಸತಿ ವಾಶ್ ಮಾಡ್ತಾನೆ. ಸೊ ಇವಾಗ ಎಣ್ಣೆ ಹಾಕಿದ್ದೆ, ನಾನು ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಸೊ ಈರುಳ್ಳಿ ಏನು ಇಷ್ಟಿಷ್ಟು ದಪ್ಪ ಇದೆ ಅಂತ ಅಂದ್ಕೋಬೇಡಿ. ಸೊ ಚಾಪ್ ಮಾಡಿದ್ದು ಈ ಥರ ಉದ್ದುದಕ್ಕೇ. ಸೊ ಫ್ರೈ ಮಾಡ್ತಾ ಅದು ನೀಟಾಗಿ ಲೇಯರಾಗಿ ಬಿಟ್ಕೊಂಡು ಬರುತ್ತೆ. ಇದಕ್ಕೆ ಈ ರೀತಿ ಉದ್ದುದಕ್ಕೆ ಚಾಪ್ ಮಾಡಿಕೊಂಡ್ರೇ ರುಚಿ ಜಾಸ್ತಿ. ಸೊ ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ, ಹಾಗೆ ಅದನ್ನು ಬ್ರೇಕ್ ಕೂಡ ಮಾಡ್ತಾಯಿದ್ದೆ. ಸೊ ನೋಡಿ ಫೈನಲಾಗಿ ಈ ರೀತಿ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸುಮಾರು 1-1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಇದು ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನು ಇದಕ್ಕೆ ಆಲೂಗಡ್ಡೆನ ಸೇರಿಸ್ತೀನಿ. ಇದು ಇನ್ನೊಂದು ಚೂರು ಕೂಡ ಫ್ರೈ ಆಗಬೇಕು. ಈ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಹಂಗೆ ತಳ ಹಿಡಿದ್ಬಿಡುತ್ತೆ ನೋಡಿ, ಕೆಳಗಡೆ ಎಲ್ಲ ಹಾಗೆ ಹಿಡ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನೋಡಿ ಇದು ಫೈನಲಾಗಿ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಆಲೂಗಡ್ಡೆ ಏನು ಕಟ್ ಮಾಡ್ಕೊಂಡಿದ್ದೆ ನೋಡಿ, 3 ಆಲೂಗಡ್ಡೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಆಲೂಗಡ್ಡೆ ಹಾಕೋತೀನಿ, ಯಾಕಂದರೆ ಆಲೂಗಡ್ಡೆ ಬೇಯೋಕ್ಕೆ ಒಂಚೂರು ಜಾಸ್ತಿ ಟೈಮ್ ತೊಗೊಳುತ್ತೆ. ಹಂಗಾಗಿ ಮೊದಲಿಗೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬೇಯಲಿ ಅಂದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 4-5 ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಟೆ. ಸೊ ಇವಾಗ ಲಿಡ್ ಓಪನ್ ಮಾಡಿ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಏನೇನು ಮಸಾಲೆ ಬೇಕು ನೋಡಿ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಮೊದಲಿಗೆ ಟೊಮೆಟೊ ನಾನು 2 ತೊಗೊಂಡಿದ್ದೀನಿ, ನಾಟಿ ಮತ್ತು ಫಾರಮ್ 2 ಮಿಕ್ಸ್ ಮಾಡಿದ್ದೀನಿ. ಟೊಮೆಟೊ ಒಂಚೂರು ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ಸೆಮಿ ಗ್ರೇವಿ ರೀತಿ ಬೇಕು, ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಸೊ ನಿಮಗೆ ಫುಲ್ ಡ್ರೈ ಬೇಕು ಅಂದರೆ ಟೊಮೆಟೊ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಸೊ ಟೊಮೆಟೊ ಹಾಕಿದ್ದೇನೆ, ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಅರಿಶಿನ ಪುಡಿನ ಕೂಡ ಸೇರಿಸ್ತೇನೆ. ಸೊ ಅರಿಶಿನ ಪುಡಿ ಮಸ್ಟ್ ಎಲ್ಲ ಅಡುಗೆಗೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾವ ಅಡುಗೆ ಆದರೂ ಅರಿಶಿನ ಪುಡಿ ಹಾಕಿ ಮತ್ತು ಇವಾಗ ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೊಮೆಟೊಸ್ ಎಲ್ಲ ಏನಿದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿ ತನಕ ನಾನು ಇದನ್ನು ಬಾಯ್ಲ್ ಮಾಡ್ತೀನಿ. ಸೊ ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇವಾಗ ಚಿಕನ್ ಹಾಕ್ಬಿಟ್ರೆ ಚಿಕನ್ ಬೇಯೋದಕ್ಕೂ ಟೊಮೆಟೊ ಎಲ್ಲ ಬೇಯೋದಕ್ಕೂ ಒಂದೇ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಹೇಗೂ ಚಿಕನ್ ಎಲ್ಲ ನೀರು ಬಿಡುತ್ತಲ್ಲ, ಸೊ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಚಿಕನ್ ಜೊತೆಗೇ ಆಲೂಗಡ್ಡೆ ಮತ್ತು ಆ ಟೊಮೆಟೊ ಏನಿದೆ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ.
ಸೊ ಇವಾಗ ಚಿಕನ್ ಎಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಈಸಿ ಚಿಕನ್ ಫ್ರೈ. ಕೆಲವ್ರಿಗೆ ಮಕ್ಕಳಿಗೆ ಆಲೂಗಡ್ಡೆ ಎಲ್ಲ ಇಷ್ಟ ಆಗುತ್ತೆ ನೋಡಿ, ಹಂಗಾಗಿ ಆಲೂಗಡ್ಡೆ ಹಾಕೋದು. ನಾನು ಯಶ್ಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಲಿಡ್ನ. ಈಗ ಸುಮಾರು ಹೊತ್ತಾಯಿತು, ನಾನು ಒಂದು 5 ನಿಮಿಷನೇ ಆಯಿತು ಸಿಮ್ಮಲ್ಲಿ ಇಟ್ಟು ಬಾಯ್ಲ್ ಮಾಡ್ತಾಯಿದ್ದೆ. ಇವಾಗ ಲಿಡ್ ಓಪನ್ ಮಾಡಿ ನೋಡಿ ನೀರೆಲ್ಲ ಹಾಗೆ ಬಿಟ್ಕೊಂಡಿದೆ. ಸೊ ಈ ರೀತಿ ನಾನು ನೀರೇನು ಹಾಕೇ ಇಲ್ಲ, ಚೆನ್ನಾಗಿ ಆ ಚಿಕನ್ ನೀರೇನಿದೆ ನೋಡಿ ಅದರಲ್ಲೇ ಬೆಂದ್ಕೊಳುತ್ತೆ ಚಿಕನ್ನು. ಸೊ ನಾವು ಅಡಿಷ್ನಲಾಗಿ ನೀರೇನು ಹಾಕೋದು ಬೇಡ. ಈಗ ಇದು ಗ್ರೇವಿ ತುಂಬ ತೆಳ್ಳಗಾಯಿತು, ಅದಕ್ಕೆ ಗಟ್ಟಿಯಾಗಲಿ ಅಂದ್ಬಿಟ್ಟು ಒಂಚೂರು ಮೊಸರನ್ನ ಹಾಕ್ತಾಯಿದ್ದೀನಿ. ಸೊ ಮೊಸರು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಮೊಸರು ಹಾಕಿದ ಮೇಲೆ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗಾಗಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಏನಪ್ಪ ಚಿಕನ್ ಸಾರಿಗೆ ಸಾಂಬಾರು ಪೌಡ್ರ್ ಹಾಕ್ತಾರೆ ಅಂತ ಅಂದ್ಕೋಬೇಡಿ. ಸೊ ಹಾಕಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರು, ಗರಂ ಮಸಾಲ ಕೂಡ ಹಾಕಿದ್ದೀನಿ, ಹಾಗೆ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಗ್ರೇವಿ ಗಟ್ಟಿಯಾಗುತ್ತೆ. ಸೊ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಗ್ರೇವಿ ತುಂಬ ಗಟ್ಟಿಯಾಗುತ್ತೆ, ಹಾಗಾಗಿ ನಾನು ಸಾಂಬಾರು ಪೌಡ್ರ್ ಹಾಕ್ತೀನಿ. ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಸಾಂಬಾರು ಪೌಡ್ರ್ ಹಾಕಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ, ಗ್ರೇವಿ ತಿಕ್ಕಾಗಿದೆ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೈ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಚಿಕನ್ ಪೀಸಸ್ ಎಲ್ಲ ಏನಿದೆ ನೋಡಿ, ಇನ್ನೊಂದು ಕಡಾಯಲ್ಲಿ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಒಂಚೂರು ಗ್ರೇವಿ ಹಾಕಿ ಫ್ರೈ ಮಾಡಿದರೆ ಡ್ರೈ ಫ್ರೈ ಆಗೋಗುತ್ತೆ. ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಆ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಂಬಂದಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಫೈನಲಾಗಿ ನಾನು ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಏನು ಮಸಾಲೆ ರುಬ್ಬೋದು ಬೇಡ, ಏನು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಾನು ರೈಸ್ ಹೇಗಾಗಿದೆ ಅಂತ ತೋರಿಸಿ ನೋಡಿ. ರೈಸು ಈ ರೀತಿ ಆಗಿದೆ. ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ನಮ್ಮ ಯಶ್ ಅಂತೂ ಅಮ್ಮ ಬೇರೆ ಲೆವೆಲ್ ಸಖತ್ತಾಗಿದೆ ಅಂತ ಅಂದ. ಸೊ ಇವಾಗ ರೈಸ್ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಅವನಿಗೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಚಿಕನ್ ಸಾಂಬಾರು ಕೂಡ ಸಖತ್ತಾಗಿರುತ್ತೆ. ಸೊ ನೀವು ಚಿಕನ್ ಸಾಂಬಾರು ಮಾಡಲ್ಲ ಅಂದರೆ ಪನ್ನೀರೆಲ್ಲ ಹಾಕಿ ಮಾಡಿ, ಪನ್ನೀರು ಮತ್ತು ಬಟಾಣಿ ಹಾಕಿ ಮಾಡಿದ್ರೆ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಫೈನಲಾಗಿ ಈ ರೀತಿ ಇದೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಣ್ಣ ವ್ಲಾಗ್ ಇದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಸಪೋರ್ಟ್ ಮಾಡಿ. ನಾನು ಬೇರೆ ಬೇರೆ ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮತ್ತು ನಾಳೆ ನಾನು ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.